ಶುಭ ದಿವಸ ಅಂತ ನಾನಾದರೂ ಭಾವಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಾಗರಾಜು ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮವನ್ನು ತುಂಬಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೂ ಶರಣನ್ನು ಅರ್ಪಿಸುತ್ತಾ ಇವತ್ತು ಅಂತೇನಲ್ಲ, ನಮ್ಮ ಅಧ್ಯಕ್ಷರು ಅವರು ಯಾವಾಗ ಮಾತಾಡಿದ್ರು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗದಿದ್ದರೂ ಕೂಡ ಗೊತ್ತು ಆಗುವಂಥ ರೀತಿಯಲ್ಲಿ ಅಷ್ಟು ಸಮಾಧಾನಕರವಾಗಿ ಅವರ ವಿಷಯವನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಅಂದರೆ ಬಸವಣ್ಣ ಹೇಳ್ದಂಗೆ ನುಡಿದರೆ ಮುತ್ತಿನಾರದಂತಿರಬೇಕು, ನುಡಿದರೆ ಸ್ಫಟಿಕ ಸಲಾಕೆ ಅಂತಿರಬೇಕು ಅಂತ ಹೇಳ್ದಂಗೆ ಅವರ ನುಡಿ ಮುಕ್ತಗಳು ನಿಮಗೆ ಎಲ್ಲರಿಗೂ ಉಣಬಡಿಸಿದ್ದಾರೆ. ಇದೇನಪ್ಪ ಅಂತಂದರೆ, ಈ ಮಂಡ್ಯ ನಗರದಲ್ಲಿ ಒಂದು ಮಹಾಮನೆ ಇದೆ, ಅಲ್ಲಿ ತುಂಬಿದೆ. ನಮಗೆ ಬೇಕು ಅಂತ ತಕೊಂಡು ಹೋಗ್ಬೇಕು ನಿಮ್ಮ ಊರಿಗೆ ಅಂದರೆ ಬಂದು ತುಂಬ್ಕೊಂಡು ಹೋಗಿ, ಇಲ್ಲ ನಮ್ಗೆ ಬೇಡ ಅಂತ ಅಂದ್ಬಿಟ್ಟು ನಾವು ಅಲ್ಲೆಲ್ಲೇ ಇರ್ತೀವಿ ಅಂದರೆ ನೀವು ಬಿಟ್ಬಿಟ್ಟಿರಿ. ಇಷ್ಟೇ ಇದು ತೋರಿಸ ಅಂದರೆ ಬೇರೆ ರೀತಿ ಹೇಳೋಂಥಕ್ಕಂಥಲ್ಲ. ಈ ಒಂದು ಇಂಥ ಕಾರ್ಯಕ್ರಮಗಳು ಇದೆಯಲ್ಲ, ಇದು ಯಾರ ಹಿತಕ್ಕೋಸ್ಕರ ಅಲ್ಲ, ಅಥವಾ ಯಾರಿಗೋಸ್ಕರ ನಾವು ದೊಡ್ಡವರು ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಏನೂ ಅಲ್ಲ. ನಾವು ಮನುಷ್ಯರಾಗಿ ಹುಟ್ಟಿ ಮನುಷ್ಯನಾಗಿ ಬೆಳೆದು, ಒಂದು ಕಡೆ ಹೇಳ್ತಾರೆ ಎಲ್ಲ ಜೀವರಾಶಿಗಳಿಗಿಂತ ಶ್ರೇಷ್ಠವಂತ ಯಾರು ಅಂತಂದರೆ ಮನುಷ್ಯ. ಆದರೆ ಎಲ್ಲಕ್ಕಿಂತ ಶ್ರೇಷ್ಠ ಮನುಷ್ಯ ಅಂತಂದರೆ ಎಲ್ಲಕ್ಕಿಂತ ಕನಿಷ್ಠವಾಗಿ ನಾವು ಬದುಕಿದ್ರೆ ಅದನ್ನು ಯಾರೂ ಒಪ್ಪಲ್ಲ. ಯಾವ ಬಸವಣ್ಣವರು ಒಪ್ಪಲ್ಲ, ಯಾವ ಶರಣರು ಕೂಡ ಅದು ಸಲ್ಲಲ್ಲ. ಹಾಗೆ ಅವರು ಮತ್ತೆ ನಾವು ನಾಗರಾಜು ಅವ್ರನ್ನ ಹೇಳುವಂಥದ್ದಲ್ಲ, ಹೊಗಳುವಂಥದ್ದು ಅಲ್ಲ. ಯಾರು ಬರಲಿ ಬರದೇ ಇರಲಿ, ಕಷ್ಟ ಸುಖ, ಈಗ ಅವ್ರು ಕೋಪವಾಗಿ ಮಾತಾಡ್ತಾ ಇದ್ರು ಅಂದರೆ ಕೋಪವಲ್ಲ ಇರೋಂಥ ವಿಚಾರಗಳನ್ನ ನಾನು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಹೇಗೆಪ್ಪ ಅಂತಂದರೆ, ಬೇರೆ ನಮ್ಮ ನಾಗರಾಜ್ ಅವರು ಹೇಳಿದ್ರು, ಬೇರೆ ಸಿನಿಮಾ ಈ ಥರ ಕಾರ್ಯಕ್ರಮಗಳು, ಸಿನಿಮಾ ಸ್ಟಾರ್ಗಳು ಅಂದರೆ ಗೊತ್ತಾಗ್ತಾರೆ, ಅವ್ರಿಗೆ ಆಹ್ವಾನ ಕೊಡಬೇಕಾಗಿಲ್ಲ ಅಂತ. ಬಸವಣ್ಣವರೇ ಹೇಳಿದ್ದಾರೆ ಈ ಮಾತನ್ನು, ಭಕ್ತಿ ಎಂಬುದು ಗರಗಸದಂತೆ. ಅಂದ್ರೆ ಗರಗಸ ಒಯ್ತನೂ ಕುಯ್ತಾ ಇರ್ತದೆ, ಬರ್ತನೂ ಕುಯ್ತಾ ಇರ್ತದೆ. ಇಂಥ ಒಂದು ಸದ್ಮಾರ್ಗ, ಸದ್ವಿನಿಯೋಗ, ಒಂದು ಒಳ್ಳೆತನ, ಇಂಥ ವಿಚಾರಗಳನ್ನು ನಾವು ಕೇಳಬೇಕು ಅಂದರೆ ಅವ್ರಿಗೆ ನಿದ್ದೆ ಬರೋದು ಜಾಸ್ತಿ, ಏನೋ ಮಾತಾಡೋದು ಜಾಸ್ತಿ. ಇಂಥದ್ದು ಕಷ್ಟ, ಭಾಳ ಕಷ್ಟವಾಗಿರ್ತಕ್ಕಂಥದ್ದು. ಅದರಿಂದ ಅದು ನಿಮ್ಮಲ್ಲ, ನಮ್ಮಲ್ಲೂ ಅಷ್ಟೇ. ನಮ್ಮಲ್ಲಿ ಒಂದು ಜ್ಞಾನ ವಿಕಾಸ ಸಮಿತಿ ಅಂತ 13 ವರ್ಷ 1910ನೇ ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವ್ರು ಹೇಳ್ದಂಗೆ ಎಲ್ಲ ತೀರ್ಮಾನ ಮಾಡಿದ್ವಿ. ನಾವು ಬೇರೆ ರೀತಿ ಮಾಡಿದ್ದೀವಿ. ಒಂದು ಜ್ಞಾನ ವಿಕಾಸ, ಮಹಾಂತೇಶ್ವರ ಜ್ಞಾನ ವಿಕಾಸ ಸಮಿತಿ ಅಂತ ಒಂದು 30 ಜನವನ್ನು ಸಮಿತಿ ಸದಸ್ಯರು ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನಾನು ಸುಮಾರು ಬಾರಿ ಈ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ. ಮತ್ತು ಅಲ್ಲಿ ಟೌನಲ್ಲಿ ಮಾಡ್ತಾ ಇದ್ದಾಗ ಅಲ್ಲಿ ಅದೇ ಮಾದೇವಿಯವರು ಬಂದು ಲಿಂಗ ಕೆಳಗೆ ಮಡಗಿದ್ದೆ ಅಂತ ಆಗ ಮಾತಾಜಿಯವರು ಬಂದಿದ್ರು ಅನ್ನಾಗ ಆವಾಗಲೂ ಒಂದೇನು ವಿಶೇಷ ನಮ್ಮನ್ನು ನಾವು ಆ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಆವಾಗಿಂದು ನೋಡ್ತಾ ಇದ್ದೀವಿ. ನಮ್ಮಲ್ಲೂ ಅಷ್ಟೇ ಈ ಬರುವಂಥದ್ದು ನಾವು ಕರೀತಾ ಇರಬೇಕು, ಬನ್ನಿ 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 ಅಂತ ಗ್ವಾಗರಿತಾ ಇರಬೇಕು. ಅದು ಆಗ್ಬಿಟ್ಟಿದೆ ಸರ್ವಸಾಮಾನ್ಯ. ಹಾಗೆ ನಾವು ಈ ಭಕ್ತಿ ಅಂತಕ್ಕಂಥದ್ದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡೋದು ಕಡಿಮೆ ಆಗ್ತದೆ. ಆದರೆ ನೀವು ಕೇಳ್ತಿರೋ, ಕೊಡ್ತಿರೋ, ಕಟ್ಕೊಂಡು ಹೋಗ್ತಿರೋ, ಬಿಟ್ಬಿಟ್ಟು ಹೋಗ್ತಿರೋ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸ್ತಿರೋ ನಮಗೆ ಗೊತ್ತಿಲ್ಲ, ಆಯಿತಾ. ಮುಂದೆ ಗುರು ಅಂತಕ್ಕಂಥದ್ದು ಏನಿದೆ ಅದನ್ನು
ನೀವು 50 ಜನ ಇರಲಿ, 100 ಜನ ಇರಲಿ, 1000 ಜನ ಇರಲಿ, 50 ಜನ ಇರಲಿ, ಅದು ಮುಖ್ಯ ಅಲ್ಲ. ಇಲ್ಲಿ ಎಷ್ಟು ಜನ ಇಂಥ ವಿಚಾರಗಳನ್ನು ನೀವು ಮಾತಾಡ್ತಕ್ಕಂಥ ಆ ವಚನವನ್ನು ತಿಳ್ಕೊಂಡು ಹೋಗಿ ಕಟ್ಕೊಂಡು ಹೋಗಿರ್ತಾರಲ್ಲ, ಅದು ಮಾತ್ರ ಮುಖ್ಯ. ಜನ ಮುಖ್ಯ ಅಲ್ಲ. ನಮಗೆ ಕೆಲವರಿಗೆಲ್ಲ ರಾಜಕಾರಣಿಗಳಿಗೆ ಇರ್ಬೋದು, ಏನಂತ ಅವ್ರಿಗೆ ಹೆಚ್ಚು ಜನ ಸೇರಿದ್ರೆ ಅವ್ರಿಗೊಂಥರ ಉಲ್ಲಾಸ ಆಗ್ಬೋದು. ನಮಗೆ ಯಾರ್ಯಾರಿಗೆ ಹೆಂಗಿರ್ತದೋ ನಮಗಂತೂ ಇಲ್ಲ. ನೀವು ಇದಕ್ಕಿಂತ ಇನ್ನೂ ಕಮ್ಮಿ ಜನ ಇದ್ದರೂ ಸಂತೋಷನೇ. ಆದರೆ ಇಂಥ ಇಷ್ಟು ವಿಚಾರಧಾರೆ ಆದಂಥ ಮಾತುಗಳನ್ನು ನಿಮಗೆ ಉಣಬಡಿಸುವಂಥ ಮಾತುಗಳನ್ನ ನಮ್ಮ ನಿರೂಪಣೆ ಮಾಡಿದಂಥ ರಾಜವರು ಹೋಗಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ ಅಂತಲ್ಲ, ಅದು 1 ತಿಂಗಳಿಗೆ 10 ಜನವಾಗಿ ಹೇಳ್ಬಿಟ್ರೆ ನಿಜವಾದಂಥ ಒಂದು ಉಪನ್ಯಾಸ ಕಾರ್ಯಕ್ರಮ ಅಂತ. ಯಾಕಂದರೆ ಮಾತಿನ ವಾತ್ಸಲ್ಯನೂ ಅಲ್ಲ, ಬೇರೆ ಥರನೂ ಅಲ್ಲ. ನಾವು ಬಂದಿರೋದು, ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಬಂದಿದ್ದೀವಿ ಅಂತಲ್ಲ, ನಾವು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದೀವಿ ಅನ್ನೋದು ಮುಖ್ಯ. ಏನಿಲ್ಲ, ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಬರುವಾಗಲೂ ಶೂನ್ಯ, ಹೋಗುವಾಗಲೂ ಶೂನ್ಯ. ನಡುವೆ ಸಂಪಾದನೆ ಮಾಡ್ತೀವಲ್ಲ, ಅಷ್ಟೇ ಶೂನ್ಯ ಸಂಪಾದನೆ ಅಂತ ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು ಕೂಡ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ನಾವು ಎಷ್ಟು ದಿನ ಬದುಕಿದ್ದೀವಿ ಅಷ್ಟು ಮುಖ್ಯ. ಆ ಬದುಕಿದ್ರೊಳಗೆ ನಾವು ಏನು ಸಂಪಾದನೆ ಮಾಡೀವಿ ಅಂತಕ್ಕಂಥದ್ದು ತುಂಬ ವಿಚಾರವಂತಾದ ಮಾತು. ಏನು ಸಂಪಾದನೆ ಮಾಡ್ತೀವಿ ಆಯಿತಾ? ಒಂದಷ್ಟು ಬಿಲ್ಡಿಂಗ್ ಕಟ್ಟು, ಒಂದಷ್ಟು ಸೈಟು, ಮನೆ, ಹಣ, ಆಸ್ತಿ, ಎಲ್ಲ ಚಿನ್ನ, ಬೆಳ್ಳಿ, ಬಂಗಾರ ಇಟ್ಕೊಂಡ್ರೆ ಅದು ಶೂನ್ಯ ಸಂಪಾದನೆ ಆಗುತ್ತಾ? ಅದು ನಮ್ಮ ಬದುಕಿಗೆ ಬರ್ತದ? ಅದು ಬರಲ್ಲ. ಅದು ಅಲ್ಲಿ ಭಗವಂತಿಗೆ ನೀವೆಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀರ. ಈಗ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಎಲ್ಲ ಕಡೆ ಹೇಳ್ತಾರೆ. ನಾವು ಹೇಳ್ತೀವಿ, ನೀವು ಹೇಳ್ತೀರ, ಎಲ್ರಿಗೂ ಅನುಭವ ಆಗಿದೆ. ಆದರೆ ನೀವು ನಿಮ್ಮ ಮಕ್ಕಳನ್ನ ಚೆಂದಾಗಿ ಓದಿಸಿ ಬೆಳೆಸಿ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಕೆಲಸಕ್ಕೆ ಬೆಂಗಳೂರು, ಮೈಸೂರು, ಇಂಥ ಅಮೇರಿಕ ಹಿಂಗೆಲ್ಲ ಕಳಿಸಿದಾಗ ಅಲ್ಲಿ ಕೇಳ್ತೀರ ಬಂದಾಗ, ಏನಪ್ಪ ಇಷ್ಟು ಕಷ್ಟಪಷ್ಟು ಓದಿಸ್ನಲ್ಲ, ನೀವು ಏನು ಸಂಪಾದನೆ ಮಾಡಿದ್ದೀರ ಅಂತ ತಂದೆ ತಾಯಿಯಾಗಿರ್ತಕ್ಕಂಥವ್ರು ತಂದೆ ಕೇಳ್ತಾರೆ. ಆಗ ಆ ಮಕ್ಕಳು ಏನಂತಾರ, ನಾನು ಹಿಂಗೆ ಸೈಟ್ ತೆಗೆದಿದ್ದೆ, ಇನ್ನೊಂದೆರಡು ಮನೆ ಕಟ್ಟಿದ್ದೀನಿ ಆಯಿತಾ, ಹೊಸ ಕಾರ್ ತಗೊಂಡೆ, ಚಿನ್ನ ಬೆಳ್ಳಿ ಏನೆಲ್ಲ ಮಾಡಿದ್ದೀನಿ ಮಸ್ತಾಗಿ ಅಂತ ನಾವು ಆ ಮಕ್ಕಳು ತಂದೆಗೆ ಹೇಳ್ತಾರೆ. ಆದರೆ ನಮ್ಮ ತಂದೆ ನಮ್ಮನ್ನು ಕಳಿಸಿದಾರಲ್ಲ ಈ ಲೋಕಕ್ಕೆ, ಅಲ್ಲಿಗೆ ಹೋದಾಗ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಕಳಿಸಿದ್ನಲ್ಲಪ್ಪ, ನೀವೇನು ಬಂದಿದ್ದಾರೆ ಅಂದ್ರೆ, ನಾವೇನು ಬಂದಿದ್ದೀವಿ ಅಲ್ಲಿ ಚೆನ್ನಾಗಿ ಉಳಿ ಮಾಡಿದ್ರು, ಪಾಯಸ ಮಾಡಿದ್ರು, ಅಥವಾ ಹಿಂಗೆಲ್ಲ ಸಂಪಾದನೆ ಮಾಡಿ ಹೇಳೋಕ್ಕಾಗತ್ತಾ? ಅದು ಹೇಳಲಿಕ್ಕಾಗಲ್ಲ. ಅಲ್ಲಿ ತಗೋಗ ಅಂಥದ್ದು ಇಂಥ ಶರಣರು ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲ, ನಿಜಕ್ಕೂ ಇದು ಅಕ್ಷರಶಃ ಸತ್ಯ. ಅದು ಯಾಕಂತಂದರೆ ಇದನ್ನೇ ಹೇಳ್ಬೋದು, ನೀವು ಮಾಡಿರ್ತಕ್ಕಂಥ ಸೇವೆ, ನೀವು ಮಾಡಿರ್ತಕ್ಕಂಥ ದಾನ ಧರ್ಮ, ನೀವು ಮಾಡಿರ್ತಕ್ಕಂಥ ಫಲ, ಇದು ಮಾತ್ರ ಆ ಭಗವಂತನ ಸಲ್ಲುತ್ತೆ. ಅದಕ್ಕೆ ನಾವು ಬರೋದು ಒಂದಿನ, ಹೋಗೋದು ಒಂದಿನ, ಇರೋದು ಒಂದು ದಿನದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಒಂದಿಷ್ಟಿಷ್ಟು ತಿಳ್ಕೊಂಡ್ರೆ ಅದೇ ಭಗವಂತನಿಗೆ, ಆ ಬಸವಣ್ಣನಿಗೆ ಅರ್ಪಿತವಾಗ್ತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮ. ಯಾಕಂತಂದರೆ ಇಂಥ ವಿಚಾರಗಳಲ್ಲಿ ನೀವು ಕೆಲವು ಮೊಬೈಲ್ ಆಗ್ಬೋದು, ಟಿ ವಿಲಾಗ್ಬೋದು, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತವೆ, ಇಲ್ಲ ಅಂತೇನಲ್ಲ. ನಾವು ಯಾವುದನ್ನು ಅದರಲ್ಲೆಲ್ಲ ಇರ್ತದೆ. ನಾವು ಯಾವುದನ್ನು ನೋಡ್ತೀವಿ ಅದು ಬರ್ತದೆ ಅಷ್ಟೇ. ಈಗ ನೀವು ಒಂದು ಹೋಟ್ಲ್ಗೆ ಇನ್ನೊಂದಕ್ಕೆ ಹೋಗ್ತೀರ, ಅಲ್ಲಿ ಎಲ್ಲ ಥರದ ಪ್ರಸಾದ ರೆಡಿ ಇರ್ತದೆ. ನಿಮಗೆ ಯಾವ ಪ್ರಸಾದ ಬೇಕು ಅದನ್ನು ತಕ್ಕೊಂಡ್ರೆ ಆ ಪ್ರಸಾದ ಇರ್ತದೆ. ಹಂಗೆ ನಾವೆಲ್ಲ ಅಂತೀವಿ ಮೊಬೈಲ್ ಚೆನ್ನಾಗಿಲ್ಲ, ಈಗೆಲ್ಲ ಮೊಬೈಲ್ ಬಂದು ಮಕ್ಕಳು ಹಾಳಾದೋ ಹಾಗೆ ಹೀಗೆ ಅಂತಂತೀವಿ. ಎಲ್ಲವೂ ಚೆನ್ನಾಗಿದೆ, ನಮ್ಮ ಮನಸ್ಸು ಚೆಂದಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಒಂದು ವಿಚಾರ. ಹೀಗೆ ಹಾಗೆ ಇಂಥ ವಿಚಾರ ವಿನಿಮಯಗಳನ್ನೆಲ್ಲ ಕೂಡ ನಾವು ಮನದಲ್ಲಿಟ್ಕೋಬೇಕು. ಹೀಗೆ ಇಂಥ ಕಾರ್ಯಕ್ರಮಗಳು ಅಥವಾ ನಾನೇ ಅಂತಲ್ಲ, ನಮ್ಮಂಥ ನಾವೆಲ್ಲ ನಾಗರಾಜು ಅವ್ರು ಮಾತಾಡ್ತಂದ್ರೆ ನಮಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ ಅವರೆಲ್ಲ ಮಾತಾಡ್ಬಿಟ್ಟಿರ್ತಾರೆ. ಇನ್ನಲ್ಲಿ ನಾವು ಮಾತಾಡೋಂಥದ್ದು ಏನೂ ಇರೋಲ್ಲ. ಆದರೂ ಎಲ್ಲ ಈ ಸ್ವಾಮಿಗಳಿಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ ಅಂದ್ಬಿಟ್ಟು ಏನು ಮಾತಾಡ್ಬೇಕು ಅಷ್ಟೇ ಹೊರತು
ಎಲ್ಲ ನಾಗರಾಜ್ ಅವರು ಹೇಳಿದ್ದಾರೆ ತಿಳ್ಕೊಂಡಿದ್ದಾರೆ ಅಂತ ತೊಂದರೆ ಇಲ್ಲ. ಯಾಕಂತಂದರೆ ನೋಡಿ ಹೇಗಿದೆ ಅಂತಂದರೆ ಮನಸ್ಸು ಚಂಚಲ ಇದೆ. ಮಾನವನ ಮನಸ್ಸು ಮಂಗನಂತೆ ನೋಡ. ಈ ಮಂಗ ಹೇಗೆ ಆ ಕೊಂಬೆಯಿಂದ ಈ ಕೊಂಬೆಯಿಂದ ನೆಗೀತದ ಹಾಗೆ ಮನಸ್ಸು ಚಂಚಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಈ ಚಂಚಲ ಮನಸ್ಸು, ಈ ಚಂಚಲ ಮನಸ್ಸನ್ನು ಕಟ್ಟಾಕಬೇಕಾದ್ರೆ, ಆ ಮನಸ್ಸನ್ನು ಒಂದು ಸ್ಥಿತಿಗತಿಗೆ ತರಬೇಕಾದ್ರೆ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು, ಇಂಥ ಗುರುಗಳ ಆಶೀರ್ವಚನ, ಇಂಥ ವಿಚಾರಗಳು, ಗುರುಗಳೇ ಅಂತೇನಲ್ಲ. ಈಗ ಅಷ್ಟೊತ್ತು ನಾನು ಅದನ್ನೇ ಫಸ್ಟೇ ಒಂದೇ ಸಾರಿ ಹೇಳಿದ್ದೀನಿ, ನಾಗರಾಜವ್ರನ್ನ ನಾವು ಹೊಗಳ್ತಾ ಇಲ್ಲ, ಅವ್ರ ಮಾತು ಹೇಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆಲ್ಲ ಅದು ಅವ್ರ ಅರ್ಥ ಆಗಿದೆ ಅವರಿಗೆ. ನಿಮಗೆ ನಿಮ್ಮ ಬದುಕಿಗೆ ಅವರು ಪ್ರತಿಯೊಬ್ಬರು ಕೂಡ ಹೇಳೋದೆಲ್ಲ ನಿಮ್ಮ ಬದುಕಿಗೆ ಹೇಳೋ ಅಂಥದ್ದು. ಹಾಗೆ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ನಿಮ್ಮ ಮನಸ್ಸಿನಲ್ಲಿ ಚಂಚಲ ಮನಸ್ಸಿನಲ್ಲಿ ಏನೆಲ್ಲ ಮನಸ್ಸು ತುಂಬಿರ್ತಾ ಕೆಟ್ಟಿರ್ತದ. ಈಗ ಅದರಲ್ಲೂ ಜಾಸ್ತಿ ನಮ್ಮ ತಾಯಂದಿರು ಈ ತಡೆಯದಂಥ ಮನಸ್ಸು, ಸೂಕ್ಷ್ಮ ಮನಸ್ಸು. ಏನಾದ್ರು ಸ್ವಲ್ಪ ಕೋಪ ಬಂತು, ಗಂಡ ಬೈದ, ಅತ್ತ ಹೋದ, ಏನಾದ್ರು ಬೈತು ಅಂತಾರೆ, ಇವಾಗಲೇ ಸೂಸೈಡ್ ಮಾಡ್ಕೊಳ್ಳೋದು, ಏನೇನೆಲ್ಲ ಕಥೆಗಳು ನಡೀತದೆ. ತಾಳ್ಮೆ ಇಲ್ಲ, ಅಂದರೆ ತಾಳ್ಮೆ ಕಳ್ಕೊಂಡಿರ್ತಕ್ಕಂಥ ಮನುಷ್ಯ. ಅಂಥದ್ದೆಲ್ಲನೂ ಕಟ್ಟಾಕಬೇಕಾದ್ರೆ ಇಂಥ ಬಸವಾದಿ ಶರಣರ ಒಂದೊಂದು ವಚನವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಸಾಕ್ಷಿ. ಒಂದು ಸಣ್ಣ ಉದಾಹರಣೆ ಹೆಂಗೆಪ್ಪ ಅಂತಂದರೆ, ಈಗ ಒಂದು ಮರದಲ್ಲಿ ನಾವು ಗಂಟೆಗಟ್ಟಲೆ ಹೇಳ್ತೀವಿ, ಹೆಂಗೆ ಒಬ್ಬರು ಗುರುಗಳು, ಒಬ್ಬರು ಸಾಹಿತಿಗಳು, ಚಿಂತಕರು ನಿಮಗೆ ಹೇಳಿರ್ತಕ್ಕಂಥ ಮಾತನ್ನು, ಅಂದರೆ ಎಲ್ಲರೂ ಹೇಳೋದು ಕೂಡ ನಾವು ಯಾರಿಗೆ ಏನೇ ಹೇಳ್ಬೇಕಾದ್ರೂ ಕೂಡ ಆ ಬಸವಾದಿ ಶರಣರ ವಚನವನ್ನೇ ನಾವು ನಿಮ್ಗೆ ಹೇಳುವಂಥದ್ದು. ಹೇಗೆ ಮನಸ್ಸನ್ನು ಕಟ್ಟಾಕ್ಬೋದು ಅನ್ನೋದಕ್ಕೆ ಸಾಧ್ಯ ಅಂದರೆ, ಒಂದು ಮರದಲ್ಲಿ ಒಂದು 100 ಕಾಗೆ ಕೂತಿರ್ತದೆ. 100 ಕಾಗೆ ಕೂತಿರ್ತದ. ಆ 100 ಕಾಗೆ ಇಳಿಸ್ಬೇಕಾರ ನೀವು ಎಷ್ಟು ಕಲ್ಲು ಹೊಡಿತೀರ? 100 ಕಲ್ಲು ಹೊಡಿತೀರ? ಹೊಡೆಯಲ್ಲ. ಒಂದೇ ಒಂದು ಕಲ್ಲು ಹೊಡೆತು ಅಂದರೆ 100 ಕಾಗನ್ನು ಕೂಡ ಆರಿ ಹೋಗುತ್ತೆ ಮರದಿಂದ. ಹಾಗೆ ನಿಮ್ಮ ಮನಸ್ಸಿನಲ್ಲಿ 108 ಚಿಂತೆಗಳನ್ನ ಅಲ್ಲಿಂದ ಒತ್ಕ ಬಂದಿರತಕ್ಕಂಥ 108 ಚಿಂತೆಗಳು ಕೂಡ ಇಂಥ ಬಸವಾದಿ ಶರಣರ ವಿಚಾರವನ್ನು ನಿಮ್ಮ ಮನಸ್ಸಿಗೆ ಒಂದೊಯ್ತು ಅಂದರೆ, ಒಂದು ತಗತು ಅಂದರೆ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ 108 ಚಿಂತೆಗಳು ಆ ಕಾಗೆ ರೂಪದಲ್ಲಿ ಆರೋಗುವಂಥ ಕೆಲಸ ಆಗುತ್ತೆ. ಅಷ್ಟು ಸತ್ಯವಾದಂಥ ವಿಚಾರ ಬಸವಣ್ಣವರು ನಮಗೆಲ್ಲ ಬರ್ಕೊಂಡು. ಹಾಗೆ ಪ್ರತಿಯೊಬ್ಬರು ಕೂಡ ನಾವು ಇಲ್ಲಿ ಹೇಳ್ತಾ ಇರ್ತೀವಿ, ಇಷ್ಟು ಜನ ಬನ್ನಿ, ಇಷ್ಟು ಸದ್ಯಕ್ಕೆ ಬನ್ನಿ ಅಂತ ಹೇಳ್ತೀವಿ ಅಂತಂದ್ವಲ್ಲ, ಅದು ನಮ್ಮಲ್ಲಿ ಅಷ್ಟೇ ಹೇಳ್ತೇವೆ, ನಿಲ್ಲಿಸ್ತೇವೆ ಮಾತನ್ನು. ಅಲ್ಲೂ ಅಷ್ಟೇ ಇಷ್ಟೇ ಹೊತ್ತು ತಯಾರು ಮಾಡ್ತೀವಿ. ನಮ್ಮ ಸಮಿತಿಯವರೇನೆ, ಬೇರೆ ಯಾರೂ ಬೇಡ. ನಮ್ಮ ಯಾರು ಡೈರೆಕ್ಟರ್ ಆಗಿದ್ದಾರೆ ಅವರೇ ತೀರ್ಮಾನ ಮಾಡ್ತಾರೆ, ಇಲ್ಲ ಬುದ್ಧಿ ಕರೆಕ್ಟಾಗಿ ಯಾರು ಬರಲಿ ಬಿಡಲಿ ಸ್ಟಾರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಸತಿ 30 ಜನದಲ್ಲಿ 15 ಜನ ಕರೆಕ್ಟಾಗಿ ಕಡ್ಡಾಯವಾಗಿ ಬಂದಿರಲ್ಲ, ಅರ್ಧ ಅಲ್ಲ ಅರ್ಧಕ್ಕೂ ಕಡಿಮೆನೇ ಬಂದಿರೋದು. ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೇನಪ್ಪ ಅಂತಂದರೆ, ನಾವು ಹೇಳೋದನ್ನು ನಾವು ಸುಮ್ಮನೆ ಹೇಳ್ತಾ ಇರಬೇಕು. ನಾವು ಹೇಳೋದನ್ನು ಅದೇ ಬಸವ ತತ್ವ, ಅದೇ ಬಸವ ಧರ್ಮ, ಅದೇ ಮಾನವ ಧರ್ಮ. ಯಾಕಂತಂದರೆ ನಾವು ಇನ್ನೊಂದು ನೋಡ್ಕೊಂಡು ಹೇಳ್ಬಾರ್ದು. ಸುಮ್ಮನೆ ನಾವು ಹೇಳೋದನ್ನ ಹೇಳ್ತಾ ಇರಬೇಕು. 10 ಕಟ್ಟೋದಕ್ಕೆ ಒಂದು ಮುತ್ತು ಕಟ್ಟುವಂಥ 10 ಜನ ಕೇಳೋದಕ್ಕೆ ಒಬ್ಬ ಕೇಳಿದ್ರೆ, ಒಬ್ಬ ಸಂಸ್ಕಾರವಂತನಾದರೆ ಇಡೀ ಒಬ್ಬ ಮನೆ ಕುಟುಂಬ ಬೆಳೀತು, ಆಯಿತಾ? ಅವನು ಆ ಊರು ಬೆಳೀತು, ಆ ತಾಲೂಕು ಬೆಳೀತು, ಆ ಜಿಲ್ಲೆ ಬೆಳೀತು. ಹಾಗೆ ಅಷ್ಟೇ ಸಾಕು. ನಮಗೆ ಜನ ಮುಖ್ಯ ಅಲ್ಲ. ಇಲ್ಲಿ ಎಷ್ಟು ಜನ ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ದು ಇಷ್ಟೊತ್ತು ಕೇಳಿದ್ರಲ್ಲ, ಇಷ್ಟೊತ್ತಂತೂ ನನಗೆ ಭಾಳ ಸಂತೋಷ ಆಗಿದೆ. ಯಾಕಂತಂದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮಲ್ಲ ನಿಮ್ಮಲ್ಲಿ ಅಂತೇನಲ್ಲ, ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಯಿತು ಅಂದರೆ, ಸ್ವಲ್ಪ ಹೊತ್ತು ಆಯಿತು ಅಂದರೆ ಚೇರ್ ಸೌಂಡು, ಇಂದ ಅಂತ ಹೇಳೋದು, ಅವ್ರು ಎದ್ದೋಗ್ಬೇಕಾಗ್ತದೆ, ತಳ್ಳೋದು, ಕೆಳಕ್ಕೆ ಹೋಗೋದು, ಮೇಲಕ್ಕೆ ಬರೋದು. ಸದ್ಯ ಇವತ್ತು ಏನೋ ಕಾರ್ತಿಕ್ ಮಾಸ ಕಾರ್ಯಕ್ರಮ, ಆ ಜ್ಯೋತಿ ಹಚ್ಚಿರೋದೊಂದು ವಿಶೇಷ ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಒಂದು ಸದ್ದಿದ್ದನೇ ಇಷ್ಟೊತ್ತು ತಾಯಂದಿರು ಮತ್ತು ಪುರುಷರು ಎಲ್ಲರೂ ಕೂಡ ತಾಳ್ಮೆಯಿಂದ ಕೂತು ಕೇಳಿದ್ರಲ್ಲ, ಅದಕ್ಕೆ ನಿಜವಾಗೂ ನೀವೆಲ್ಲ ಒಂದು ಇವತ್ತು ನಮಗೆ ಭಾಳ ಸಂತೋಷ, ನೀವೆಲ್ಲ ಭಾಳ ಪುಣ್ಯವಂತರು ಅಂತಕ್ಕಂಥ ವಿಚಾರ. ಯಾಕಂತಂದರೆ ನಾವು ಹೌದು ಇರ್ಬೋದು. ಅದು ಹೇಗೆ ಅಂತಂದರೆ, ಅದು ಕೂಡ ವಿಚಾರದಲ್ಲಿ ವಚನದಲ್ಲಿ ಇದೆ.
ಒಬ್ಬರ ಮಾತು, ಒಬ್ಬರ ಏನಾರ ಒಂದು ವಿಷಯ, ಒಂದು ಪ್ರಸಾದ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಬ್ಬ ವ್ಯಕ್ತಿಯನ್ನು ಅವ್ರ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರ. ಒಂದು ಸಾಂಗ್ಗಳಾಗಿರಲಿ, ಗುರುಗಳು ಯಾರೇ ಆಗಿರಲಿ, ಇವರು ಅಂತಲ್ಲ, ಆ ವ್ಯಕ್ತಿಯನ್ನು ಗುರುತಿಸ್ತಾರ, ಮಾಡ್ತಾರ ಅಂತಂದರೆ ಅವರು ಎಲ್ಲೋ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಇನ್ನೇನು ಬೇರೆ ಏನೂ ಅಲ್ಲ. ಆ ಶಕ್ತಿಯನ್ನು ಪಡ್ಕೊಳ್ದೇ ನಾವೆಲ್ಲ ಏನೆಲ್ಲ ಮಾಡ್ತೀವಿ ಏನೂ ಆಗಲ್ಲ. ನಿಮಗೆ ತಿಳಿಯೋ ಮಟ್ಟಿಗೆ ಕೇಳಬೇಕು ಅಂದರೆ, ಈಗ ನಾವೊಬ್ಬರು ಸ್ವಾಮಿಗಳಾಗಿದ್ದೀವಿ, ನಮ್ಮದು ಮಾಮೂಲಿ ಚಿಕ್ಕ ಮಠ ಆಗಿರ್ತದೆ. ನಮಗೆ ನಾವು ಕೂಡ ಎಷ್ಟೊಂದು ದಿವಸ ಅಂತಿದ್ವಿ, ನಾವು ಹೇಳೋವಂಥ ಮಾತು ಎಲ್ಲ ಒಂದಿಷ್ಟು ಕೇಳಿದ್ರೆ ಒಂದಿಷ್ಟು ಅನುಭವಿಸಿರೋಂಥ ಮಾತು. ಸಿದ್ಧಗಂಗೆ ಸ್ವಾಮಿಗಳಾಗಿರ್ಬೋದು, ಸುತ್ತೂರು ಸ್ವಾಮಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಸ್ವಾಮಿಗಳು ಬಂದು ಕೂತ್ಕತ್ತು ಅಂದರೆ ಅವ್ರಿಗೆ 500 ರೂಪಾಯಿ, 1000 ರೂಪಾಯಿ, ಮಡಿಗೆ 10 ನಿಮಿಷ ಅವ್ರು ನಮಸ್ಕಾರ ಮಾಡೋದು ತಟ್ಟ ತುಂಬ ದುಡ್ಡಾಗೋಗುತ್ತೆ. ಮತ್ತು ಆ ಮಠಕ್ಕೆ ಏನು ಮಾಡ್ತಾರೆ, ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಲೋಡ್ಗಟ್ಟಲೆ, ಚೀಲಗಟ್ಟಲೆ, KG-ಗಟ್ಟಲೆ, ಲೋಡ್ಗಟ್ಟಲೆ ಕೊಟ್ಕೊಡ್ತಾರೆ. ನಾವಂತೀವಿ ಅಯ್ಯೋ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಹೋದರೆ ಅವರು 1 ಗಂಟೆ ಕೂತಿರ್ತಾರಲ್ಲ, ಅಷ್ಟನ್ನ 10 ಸುತ್ತೀವಿ. ಅಂದರೆ ಅಲ್ಲಪ್ಪ, ಈ ಜನಗಳು ಇರೋರಿಗೆ ಕೊಡ್ತಾರಲ್ಲ, ಇವ್ರಿಗೆ ಬುದ್ಧಿ ಆಯ್ತಾ? ನಾವು ಇದ್ದವ್ರಿಗೆ ಅವ್ರಿಗೇನು ಬೇಕಾದಷ್ಟು ಬಿದ್ದಿದೆ, ಅವ್ರಿಗೆಲ್ಲರೂ ಬರ್ತದ, ನಮಗೆ ಇಲ್ಲದವ್ರಿಗೆ ನಮ್ಮಂಥ ಬಡಮಟ್ಟಕ್ಕೆ ಕೊಡಲ್ವಾ ಅಂತ ನಮಗೆ ಅನ್ಕೋತೀವಿ. ಅದು ಹೇಗೆ ಅಂತಂದರೆ, ಆ ಮಹಾತ್ಮರ ಒಂದು ಕೊಡೋರು ಎಲ್ಲರೂ ಟೋಟಲಿ ಆ ಶಕ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ಅದು ಬರ್ತಾ ಇರ್ತದೆ. ನಾವು ಆ ಶಕ್ತಿಯನ್ನು ಪಡ್ಕೊಳ್ದೇ ನಿಮ್ಗೆ ಕೊಡಲಿಲ್ಲ, ಇವ್ರು ಕೊಡಲಿಲ್ಲ, ಅವ್ರಿಗೆ ಕೊಡಲಿಲ್ಲ ಅಂದರೆ ಅದೆಲ್ಲೂ ಬರ್ತದೆ? ಅದೆಲ್ಲೂ ಬರಲ್ಲ. ಆ ಶಕ್ತಿಯನ್ನು ಪಡ್ಕೊಂಡ್ರೆ ಮಾತ್ರ ಸಾಧ್ಯ. ಹಾಗೆ ನಾಗರಾಜ್ ಅವರು ಮಾತಾಡುವಾಗ ಕೂತ್ಕತ್ತದಂದ್ರೆ ಆ ಬಸವ ತತ್ವವನ್ನು ಅವರು ಊಟಾಟಕ್ಕೆ ಕಲ್ದೇ ನಿಜವಾಗಿ ಜನಗಳಿಗೆ ತಿಳಿಸ್ಬೇಕು, ನಿಜವಾದ ಜ್ಞಾನ ಮುಟ್ಟಬೇಕು ಅನ್ನೋ ಮನಸ್ಸು ಒಳಗಡೆ ಇದೆಯಲ್ಲ, ಅದರಿಂದ ಎಲ್ಲ ಕೂತ್ಕೊಂಡು ಕೇಳ್ತಾರಂತ ನಾನು ಆ ಮಾತನ್ನ ಅನ್ನೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾಕಂತಂದರೆ ನದಿ ಹರಿತಾ ಇರ್ತದೆ, ಯಾರು ಎಷ್ಟು ಬೇಕಾದ್ರೂ ಕುಡಿಬೋದು. ಅದು ಇಷ್ಟು ಕುಡಿಬೇಕು, ಇಷ್ಟು ಬೇಕು, ಇಷ್ಟು ಬೇಡ ಅನ್ಸದ, ಆಯಿತಾ? ನಮ್ಗೆ ಎಷ್ಟು ಕುಡಿಯುವ ಅಷ್ಟು ತಕ್ಕಳಷ್ಟು ಶಕ್ತಿ ನಮಗಿರ್ತ, ಅಷ್ಟು ನಮಗೆ ಕೊಟ್ಟಿದ್ದಾನೆ ಭಗವಂತ. ಅವ್ರಿಗೆ ತಕ್ಕಳಷ್ಟ ಅವ್ರಿಗೆ ಕೊಟ್ಟು, ಅವರು ತಾರತಮ್ಯ ಏನಿಲ್ಲ, ಯಾರಿಗೂ ತಾರತಮ್ಯ ಇಲ್ಲ, ಎಂಥದೂ ಇಲ್ಲ, ಆಯಿತಾ? ಹಂಗಾಗಿ ಇಂಥ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದು. ಮತ್ತು ನಮ್ಮ ಜೀವನದಲ್ಲಿ ಇದು ಎಲ್ಲರೂ ಕೂಡ ಒಂದು ಇಸ್ಪೇಟ್ ಆಟ ಇದ್ದಂಗೆ. ಇದ್ದಕ್ಕಿದ್ದಂಗೆ ಸಾಹುಕಾರರಾಗ್ತಾರೆ, ಇದ್ದಕ್ಕಿದ್ದಂಗೆ ಬಡವರಾಗ್ತಾರೆ, ಹೀಗೆಲ್ಲ ಇದೆ. ಆದರೆ ಈ ಶರಣತತ್ವದಲ್ಲಿ ಅದು ಬಡವ ಅಂತ ಇಲ್ಲ, ಶ್ರೀಮಂತ ಇಲ್ಲ. ಶ್ರೀಮಂತ ಅಂತ ಬೇರೆ ಇದೆಯಾ? ಬಡವನ ಮನೇಲಿ ಬೆಂಕಿ ಹಾಕಿದ್ರೆ ಬಡವನ ಮನೇಲಿ ಬೇರೆ ಬೆಂಕಿ ಬರ್ತದ, ಸಾಹುಕಾರ ಮನೇಲಿ ಬೇರೆ ಬೆಂಕಿ ಬರ್ತದ. ಗಾಳಿ ಒಂದೊಂದು ಥರ ತೋರಿಸುತ್ತಾ, ಇವೆಲ್ಲ ಭಗವಂತನ ಒಂದು ಕೃಪೆ. ಹಾಗಾಗಿ ನಮ್ಮ ಜೀವನದಲ್ಲಿ ಇದೆಲ್ಲ ಏನಾಗಿದೆ, ಬಡವನಾಗೆ ಹೋಗ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಶ್ರೀಮಂತನು ಕೂಡ ಶ್ರೀಮಂತನಾಗ ಸಾಯ್ತಾನ, ಅವನು ಬಡವನಾಗೆ ಸಾಯ್ತಾನೆ. ಎಲ್ಲ ಅಷ್ಟೇ, ಬಡವನಾಗೆ ಸಾಯ್ತಾನ, ಶ್ರೀಮಂತನು ಕೂಡ ಅವನು ಬಡವನಾಗೆ ಸಾಯ್ತಾನೆ. ಅಷ್ಟೇ ಜೀವನದ ಆಟ ಇದು. ಇಸ್ಪೇಟ, ಈಗ ಅವನು ಇಸ್ಪೇಟ ಒಂದು ಕಟ್ಟಿನಲ್ಲಿ ಅದೇನೇನೆಲ್ಲ ಇದೆಯಲ್ಲ ಒಳಗಡೆ, ಏನು ರಾಜ ರಾಣಿ, ಪ್ರಜೆ, ಜೋಕರು, ಅದೇನು ಆಸ ಗೀಸ ಏನೇನು ಇದೆಯಲ್ಲ, ಅವೆಲ್ಲ ಆಟಗಳು. ಈಚೆ ತೆಗಿತಾರ, ಎಲ್ಲ ಆಟ ಹಾಕ್ತಾರ, ಎಲ್ಲ ಆಟ ಮುಗೀತದ. ಪುನಃ ಏನು ಮಾಡ್ತಾರ, ಎಲ್ಲ ಒಂದೇ ಪಾಕಿಟ್ಲಿ ಹಾಕ್ತಾರೆ. ಇಲ್ಲಿ ನಮ್ಮಲ್ಲಿ ಇವರು ಕುಂದೂರುಪೇಟೆ ಸ್ವಾಮಿಗಳು, ಅವರು ನಾಗರಾಜಪ್ಪನವರು, ನೀವು ಭಕ್ತರು, ಒಬ್ಬ ರಾಜಕಾರಣಿ, ಒಬ್ಬ ದೊಡ್ಡ ಶ್ರೀಮಂತ, ನಾಯಕ, ಏನೇನೆಲ್ಲ ಕರಿತೀವಿ, ಅವ್ರನ್ನೂ ಕೂಡ ನಮ್ಮ ಆಟ ಮುಗಿದ ಮೇಲೆ ಸಮಾಧಿ ಅನ್ನೋಂಥದ್ದು ಒಂದೇ ಒಂದು ಪಾಕೆಟ್ನಲ್ಲಿ ಎಲ್ಲರನ್ನೂ ಅಲ್ಲ. ಇಷ್ಟೇ ಜೀವನ. ಈ ಜೀವನದ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ, ನಾವೇನು ತಿಳ್ಕೊಂಡಿರ್ತೀವಿ, ನಾವೇನು ತಗೊಂಡು ಹೋಗ್ತೀವಿ, ಆಯಿತಾ? ಅಷ್ಟು ಮಾತ್ರ ಸಾಧ್ಯನ ಹೊರತು ಅಷ್ಟರಲ್ಲಿ ನಮ್ಮ ಬದುಕನ್ನು ನಾವು ಶೃಂಗಾರ ಮಾಡ್ಕೋಬೇಕು, ಆಯಿತಾ? ಇಷ್ಟೇ. ಹಾಗಾಗಿ ಇವತ್ತು ಭಾಳ ಸಂತೋಷ ಆಯಿತು. ಸಮಯ ಆಗಿದೆ, ಬಟ್ ನಮಗೆ ನಾಗರಾಜ್ ಅವರು
ಒಂದೊಂದು ಕಾರ್ಯಕ್ರಮಕ್ಕೆ ಕರಿಬೇಕು. ನಮ್ಮನ್ನು ಜಾಸ್ತಿ ಕರೀತಾರೆ ಏನೋ ಅಂತ ಗೊತ್ತಿಲ್ಲ. ಈ ಬಸವೇಶ್ವರ ಸೌಹಾರ್ದಕ್ಕೂ ನಮಗೂ ಏನಾರ ಇಂಟರ್ನೆಟ್ ಕಲೆಕ್ಷನ್ ಇದೆ ನನಗೆ ಗೊತ್ತಿಲ್ಲ. ಸುಮಾರು ಕಾರ್ಯಕ್ರಮಗಳು ಕರೀತಲೇ ಇರ್ತಾರೆ. ನಮ್ಮ ಪುಟ್ಟಬುದ್ಧಿಯವರು ಈಗ ಅದನ್ನೇ ಅನ್ಕೊಂಬಂದೆ, ನೀವು ಕರೆದ್ಬಿಟ್ಟು ಈ ಥರ ತಪ್ಪಿಸ್ಕೊತಾ ಇದ್ದಾರಲ್ಲ ಅಂತ. ಆಮೇಲೆ ನಾನು ಅಧ್ಯಕ್ಷರಿಗೆ ಹೇಳಿದೆ, ಅವ್ರಿಗೆ ಅಪ್ಲೈ ಮಾಡಿದ್ದೀನಿ, ನೀವು ಹೋಗಿ ಬನ್ನಿ ಅಂದರು. ಅಲ್ಲ ನಮಗೇನು ಭಯ ಇಲ್ಲ, ಅಲ್ಲಿರೋರೆಲ್ಲ ನಮ್ಮ ಪುಟ್ಟಬುದ್ಧಿ ಥರನೇ, ಆದರೂ ನೀವು ಇಲ್ವಲ್ಲ ಅಂದ್ಕೊಂಡು ಬಂದ್ವಿ. ಹಂಗೆ ಇಂಥ ಕಾರ್ಯಕ್ರಮಗಳನ್ನ ತಾಯಂದಿರು ಮತ್ತು ಎಲ್ಲರೂ ಕೂಡ ಬಂದು ಅವ್ರು ಹೇಳ್ತಾ ಇದ್ದಾರೆ ಎಲ್ಲದೇನಂತೆ, ಏನು ಇದಕ್ಕೇನು ಕಲೆಕ್ಷನ್ ಇಲ್ಲ, ಚೆಂದ ಇಲ್ಲ, ಎಂಥದೂ ಇಲ್ಲ ನೋಡಿ, ಎಲ್ಲವೂ ಇಷ್ಟೇ. ಭಕ್ತಿಗೆ ನಾವೊಂದು ಒಳ್ಳೇದು ಮಾಡ್ಕೋಬೇಕಾದ್ರೆ ₹1 ಖರ್ಚಿಲ್ಲ. ನಾವು ಏನಾದ್ರು ನಮ್ಗೆ ಆರೋಗ್ಯ ಕೆಡಿಸ್ಕೋಬೇಕಾದ್ರೆ ಅಥವಾ ಆರೋಗ್ಯ ಯಾವ ಥರನಾದ್ರು ತಿಳ್ಕೊಬೋದು ಆಯಿತಾ. ಕೆಡಿಸ್ಕೋಬೇಕಾದ್ರೆ ಎಲ್ಲಕ್ಕೂ ದುಡ್ಡು ಖರ್ಚು ಮಾಡ್ಬೋದು, ಭಕ್ತಿಗೆ ಏನೋ ದುಡ್ಡು ಖರ್ಚು ಮಾಡ್ಬೇಕಾ? ನಿಮ್ಮ ಮನೇಲಿ ಪೂಜೆ ಮಾಡೋಕ್ಕೆ ದುಡ್ಡು ಇದೆಯಾ? ಮೇಳೆಯಲ್ಲಿ ಹೋಗ್ಬಿಟ್ಟಿರ್ತದ, ಮಾಮೂಲಿ ಕಾವೇರಿ ನೀರು ಹರಿತಾಳ, ದುಡ್ಡು ಕೊಡೋಂಗಿಲ್ಲ. ಸಿಟಿಲೆಲ್ಲ ಕೊಡಬೇಕು, ಅದು ಬೇರೆ ಪ್ರಶ್ನೆ. ಹಾಗಾಗಿ ವಿಭೂತಿ ಒಂದು ಗಂಟೆ ತಗೊಂಡ್ರೆ ನಿಮ್ಗೊಂದು 3 ತಿಂಗಳು ಬರ್ತದ. ಇವಕ್ಕೆಲ್ಲ ದುಡ್ಡು ಇಲ್ದೇ ನಾವು ಭಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಆಯಿತಾ. ಆರೋಗ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು. ನಾವು ಆರೋಗ್ಯ ಕೆಡಿಸ್ಕೋಬೇಕು ಅಂದರೆ 1 ತಿಂಗಳು ಸಾಕು, ಹೇಳೋದಲ್ಲ ಇಷ್ಟುದ್ದ ಆಯಿತಾ. ₹7 ಕೊಟ್ಟರೆ ಆರೋಗ್ಯ ಕೆಟ್ಟೋಗುತ್ತೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ನೀವೆಲ್ಲ ಕೂತು ಕೇಳಿದ್ದೀರ, ವೀಕ್ಷಣೆ ಮಾಡಿ. ಅದರಲ್ಲೂ ತಾಯಂದಿರು ನೀವು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು. ಅದು ನಮ್ಮ ನಿರೂಪಣೆ ಮಾಡೋದು ಹೇಳ್ದಾಗೇ ಮಕ್ಕಳಿಗೆ ತಿಳಿಸಿ ಅಂತ. ಮೊದಲನೇ ದೇವರು ಅಂದರೆ ತಾಯಿನೇ. ತಂದೆಗಿಂತೂ ತಾಯಿ ಪಾತ್ರ, ತಂದೆದು ಪಾತ್ರ ಇದೆ, ತಾಯಿ ಪಾತ್ರ. ಯಾಕಂದರೆ ಯಾವಾಗಲೂ ಕೂಡ ತಾಯಿ ಅವರು ಹೆಂಡತಿ ಆಗಿರಲಿ, ತಾಯಿ ಆಗಿರಲಿ, ಮಗಳಾಗಿರಲಿ, ಏನೇ ಇರಲಿ, ಅವರು ತಾಯಿನೇ. ನಿಮಗೆಲ್ಲ ಗೊತ್ತಿದೆ ವಚನ, ಭೋಜೇಶ್ವರ ಮಾತನೇ ಹೆಸರಂಬೆ ಅಂತಕ್ಕಂಥದ್ದು. ಆ ವಿಚಾರ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ತಾವು ಏನು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತೀರ. ಯಾಕಂತಂದರೆ ದೊಡ್ಡದಾಗಿ ಬೆಳೆದಾಗ ಯಾರು ಕಲಿಸೋಕ್ಕಾಗಲ್ಲ. ಚಿಕ್ಕ ಮಗುವಿನಿಂದ ಸಂಸ್ಕಾರ ಕಲಿಸ್ತಕ್ಕಂಥದ್ದು ತಾಯಂದಿರ ಪಾತ್ರ. ಅದು ಆ ಶಕ್ತಿ ಇರ್ತಕ್ಕಂಥದ್ದು ತಾಯಂದಿರಿಗೆ ಮಾತ್ರ ಸಾಧ್ಯ. ನೀವು ಚಿಕ್ಕಂದ ಮಕ್ಕಳಲ್ಲಿ ನೀವು ಸಂಸ್ಕಾರ ಕಲಿಸಿಲ್ಲ ಅಂತಂದರೆ ಆ ಮಕ್ಕಳು ಮುಂದೆ ಒಳ್ಳೆಯವರಾಗ್ತಾರೋ ಕೆಟ್ಟವರಾಗ್ತಾರೋ. ಈಗ ದೊಡ್ಡ ಕಳ್ಳ ಆಗ್ಬಿಡ್ತಾನೆ ಅಥವಾ ಏನೇನೆಲ್ಲ ಆಗೋಗ್ತಾರೆ ಕೆಟ್ಟ ಹೋದ್ರೆ, ಅವಾಗೆಲ್ಲ ಏನಾಗುತ್ತೆ, ಅದೆಲ್ಲ ಪಾಪ ಯಾರಿಗೆ ಹೇಳಿದು? ತಾಯಂದಿರಿಗೆ. ಯಾಕಂತಂದರೆ ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ನೀತಿ ನಿಯಮ ಕಲಿಸಿಲ್ಲ. ಅದರಿಂದ ನೀವು ಚಿಕ್ಕ ಮಕ್ಕಳಿಂದ ಆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಈಗ ಮಕ್ಕಳೆದುರಿಗೆ ಏನೆಲ್ಲ ಮಾತಾಡ್ತಾ ಇರ್ತೀರ, ಅಯ್ಯೋ ಅದು ಹಂಗೆ ಬಿಡಿ, ಇದು ಹಿಂಗೆ ಬಿಡಪ್ಪ, ಅವ ಹೇಳ್ದಂಗೆ ಕೇಳಲ್ಲ, ಅಯ್ಯೋ ಹಠ ಮಾಡುತ್ತಾ, ಆ ಮೊಬೈಲ್ ಕೊಟ್ಟರೆ ಅದು ಊಟ ಮಾಡೋದು, ನೀವು ಅಂತಿರಲ್ವಾ? ಅದೆಲ್ಲ ತಪ್ಪು ತಿಳುವಳಿಕೆ. ಅವೇನು ಮಾಡಲ್ಲ ಅವರು. ನೀವು ಹೆಂಗೆ ಕಲಿಸ್ತೀರ ಹಂಗಿರ್ತವೆ. ಚಿಕ್ಕ ಮಕ್ಕಳು ಏನೋ ಗೊತ್ತಾಗಲ್ಲ ಅಂದ್ಬಿಟ್ಟು ಅಯ್ಯೋ ಹಠ ಮಾಡುತ್ತಾ ಅಂತಂದರೆ ಅದು ಜ್ಞಾನೋದಯ ಇರ್ತದೆ. ಅದು ಈಗಲಲ್ಲ, ಈ ಕಾಲದಲ್ಲಿ ಭಾಳ ಬುದ್ಧಿವಂತರು ಅಂತ ನೀವು ಅಂದ್ಕೊಂಡಿದ್ದೀರ. ನಮ್ಮ ನಾಗರಾಜವ್ರು ಹೇಳಿದಾಗೆ ಮಹಾಭಾರತದಲ್ಲೇ ಕೂಡ ಕೃಷ್ಣ ತನ್ನ ತಂಗಿಗೆ ಕಥವನ್ನು ಹೇಳ್ತಿರ್ಬೇಕಾರೆ ಆ ಗರ್ಭದಲ್ಲಿರ್ತಕ್ಕಂಥ ಮಗು ಮೂಕತ್ತಾಯಿತು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಮಕ್ಕಳು ಚಿಕ್ಕವು ಅಂತ ನೀವು ಮಾತಾಡ್ತಕ್ಕಂಥದ್ದಾಗಲಿ ಅಥವಾ ಮಕ್ಕಳೆದುರಿಗೆ ನಡ್ಕೊಳ್ಳೋಂಥ ರೀತಿಗಳಾಗಲಿ ಅದೆಲ್ಲ ಅಷ್ಟು ಸುಲಭವಾದ ಮಾತಲ್ಲ. ಹೀಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಮಕ್ಕಳಿಗೆ ಸಂಸ್ಕಾರ ಕೊಡದೇ ಏನಾಗುತ್ತೆ ಅಂತಂದರೆ ಒಂದು ಸಣ್ಣ ಕತೆ, ಯಾವ ಗುರುಭಕ್ತರಾದ್ರೇನು ಏನಾದ್ರೇನು ಮಕ್ಕಳಿಗೆ ಸಂಸಾರ ಮುಖ್ಯ ಅಂತಕ್ಕಂಥದ್ದು. ಒಂದು ಮನೆಯಲ್ಲಿ ಭಾಳ ನೋಡಿ ಥರ ಭಾಳ ಗುರುಭಕ್ತರಿದ್ರಂಥ ಗಂಡ ಹೆಂಡತಿ ಇಬ್ಬರು ಒಬ್ಬ ಮಗಳಿದ್ರು. ಆ ಮಗಳಿಗೆ ಏನು ಮಾಡಿದ್ರು, ಇವರು ಸಂಸ್ಕಾರ ಅಂದರೆ ಏನು ಹೇಳ್ಕೊಡ್ಲಿಲ್ಲ, ಮುದ್ದಾಗಿ ಬೆಳೆಸಿದ್ರು ಅಷ್ಟೇ ಭಾಳ ಚೆನ್ನಾಗಿ. ಅವ್ರ ಮನೆಗೆ ಒಬ್ಬರು ಗುರುಗಳು ಬರ್ತಾಯಿದ್ರು, ಭಾಳ ಮುಗ್ಧರು ಗುರುಗಳು. ಅಂದರೆ ಈಗಿನ ಕಾಲದ ಗುರುಗಳಲ್ಲ, ಆಗಿನ ಕಾಲದ ಗುರುಗಳು ಭಾಳ ಮುಗ್ಧರು. ಬರ್ತಾಯಿದ್ದಾಗ ಏನಾಗ್ತು, ಹೋದಾಗ ಬಂದಾಗೆಲ್ಲ ಈ ಮಂಡ್ಯ ಗಿಂಡ್ಯಕ್ಕೆ ಬಂದಾಗ ಹಾಗೆಲ್ಲ ಪ್ರಸಾದ ಬೇಕಲ್ಲ, ಮನೆಗೆ ಹೋಗ್ತಿರೋ ಸ್ನಾನ ಪೂಜಾ ಇವರ ಮನೆಯವರು ಇವರ ಶ್ರೀಮತಿಯವರೆಲ್ಲ ಮಾಡಿಕೊಟ್ಬಿಡ್ತಾಯಿದ್ರು. ನಡೆದೋಯ್ತಾಯಿತ್ತು. ಒಂದಿನ ಅನಿವಾರ್ಯವಾಗಿ ಏನಾಗಿದೆ, ಅವರು ಯಜಮಾನರು ಹೊಲಕ್ಕೆ ಹೋಗಿದ್ದಾರೆ ಉಳಕ್ಕೆ, ಈ ಅಮ್ಮನೂ ಕೂಡ ಹೋಗಿದ್ದಾರೆ ಎಲ್ಲಿಗೆ, ಅವ್ರಿಗೆ ಊಟ ತಗೊಂಡು. ಆ ಟೈಮಲ್ಲಿ ಆ ಮನೆಗೆ ಗುರುಗಳು ಬಂದರು. ಆ ಮಗಳು ನೋಡ್ತಾ ಇದ್ಲಲ್ವಾ, ಬಂದರು ಸ್ನಾನ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು, ಪ್ರಸಾದ ಮಾಡ್ತಿರು ಅಂತ ಅಷ್ಟೇ ಗೊತ್ತಿತ್ತು, ಬೇರೆ ಏನೂ ಗೊತ್ತಿಲ್ಲ. ಬುದ್ಧಿ ಬಂದಿಟ್ಟಿಗೆ
ಎಲ್ಲೋದ್ರಮ್ಮ ನಿಮ್ಮ ಅಮ್ಮ ಅಪ್ಪ ಹಿಂಗೆ ಹೋದ್ರು. ಸರಿ ಆಯಿತು ಮುಗಿ ಸ್ನಾನ ಮಾಡಿ ಬಿಟ್ಟು ಪೂಜೆ ಮಾಡಿ ಬಿಟ್ಟು ಹೌದಾ ಅಂತ ಅಂದ್ಬಿಟ್ಟು ಆಯಿತು ಬಿಟ್ಟು ಸ್ನಾನ ಮಾಡಿದ್ರು, ಪೂಜೆ ಮಾಡಿದ್ರು. ಸರಿ ಅವ್ರಿಗೆ ಏನು ಅವರಮ್ಮ ಮಾಡಿತ್ತು ಪಾಪ ಮನೆಯಲ್ಲಿ ಆ ಪ್ರಸಾದವನ್ನು ಆ ಬುದ್ಧಿಯವ್ರಿಗೆ ನೀಡಿದಾಗ ಏನಾಗ್ತಂತೆ ಅವರು ಗುರುಗಳು ಹಾಗೆಲ್ಲ ಹಿಂದೆ ಸಂಸ್ಕಾರವಾದಂಥ ಮಾತು ಅಂದರೆ ಸಾಷ್ಟಾಂಗ ಹಾಕಮ್ಮ ಅಂದರೆ ನಮಸ್ಕಾರ ಹಾಕಮ್ಮ, ದೀರ್ಘದಂಡವಾಗಿ ನಮಸ್ಕಾರ ಆಗ್ತಕ್ಕಂಥದ್ದು. ಈ ಗುರುಗಳಿಗೆ ಪ್ರಸಾದ ಬಡಿಸಿ ನಮಸ್ಕಾರ ಆಗ್ತಾರಲ್ಲ ಅರ್ತಿ ನಮಸ್ಕಾರ ಅಮ್ಮ ಹಾಕಮ್ಮ ಅಂತ ಸೊರೋಗಿತ್ತು. ಗುರುಗಳ ಭಾಷೆ ಅವರ ಇದು ಸಾಷ್ಟಾಂಗ ಹಾಕಮ್ಮ ಅಂತ. ಅಪ್ಪಪ್ಪ ಹುಡುಗಿಗೆ ಗೊತ್ತಾಗಿಲ್ಲ, ಅದು ಮನೆ ಒಳಗಡೆ ಹೋಗಿ ಬೇರೆ ಬೇರೆ ತಪ್ಪಲೆಲ್ಲ ಎತ್ತಿ ನೋಡ್ತು, ಎಲ್ಲ ಸಾಷ್ಟಾಂಗ ನಮ್ಮಮ್ಮ ಮಾಡಿಲ್ವಲ್ಲ ಅಂತಂದ್ಬಿಟ್ಟು ಏನಾಯ್ತು ಹಿಂಗೆ ಪಕ್ಕದ ಮನೆ ಆಂಟಿ ಕೇಳ್ಕೊ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿ ಕೇಳ್ತಂತೆ. ಆಯಮ್ಮನಿಗೆ ಗೊತ್ತಾಗಿರ್ತಾನೆ ಈ ಅಮ್ಮನಿಗೆ ಹೇಳೋದು. ಆಯಿತಾ, ಆಯಮ್ಮ ಹೇಳೋದಂತೆ ನಿಮ್ಮ ಅವು ಬಂದಾಗ ಮಾಡಿಸ್ಕೊಂತಾರ ಇರೋದಿಕ್ಕೆ ಹೋಗು ಅಂತ ಹೇಳೋದು. ಅದಿನ್ನೂ ದೊಡ್ಡ ಸಂಸ್ಕಾರ ಹೆಂಗಿದೆ ಅಂದ್ರಂತೆ. ಹಾಗೇನಾಯ್ತಂತೆ. ಸರಿ ಆದರೂ ಸಂಸ್ಕಾರ ಅಂತ ಮಕ್ಕಳಿಗೆ ಭಯ ಇರ್ತದ, ಇಲ್ಲ ಅಂತಲ್ಲ. ಆದರೂ ಗುರುಗಳ ಹತ್ರ ಹೋಗಲಿಲ್ಲ. ಪಕ್ಕದಲ್ಲಿ ಜಮೀನು ಓಡೋದ್ಲು ಅವಳಿಗೆ. ಓಡೋದ ತಕ್ಷಣ ಅಲ್ಲಿ ಅವ್ರ ತಾಯಿ ಗಾಬರಿ ಐತಿ, ಯಾಕೆ ಹಿಂಗೆ ಓಡ್ಬತ್ತಿದ್ದವಲ್ಲ ಕೇಳೋದಂತೆ. ಏನು ಅಂತ, ಅಮ್ಮ ನಮ್ಮ ಮನೆ ಗುರುಗಳು ಬರ್ತಿರಲ್ಲ, ಬುದ್ಧಿಯವ್ರು ಬಂದರು, ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಅಂತೆ. ಪೂಜೆನೂ ಮಾಡಿದ್ರು, ಸ್ನಾನ ಮಾಡಿ ಪೂಜೆ ಮಾಡಿದ್ರು, ಪ್ರಸಾದ ಕೊಡಿಸ್ದೆ, ಸಾಷ್ಟಾಂಗ ಹಾಕಮ್ಮ ಅಂದರು. ನಾನೆಲ್ಲ ಹುಡುಕ್ತೆ, ಅದಕ್ಕೆ ಕೇಳೋಕ್ಕೆ ಬಂದೆ. ತುಂಬ ಚಿಟ್ಟು ಬಂತು, ಅವಾಗ ಚಿಟ್ಟು ಬಂತು. ಎಂಥ ಅಪರಾಧ ನನ್ನ ಇಷ್ಟೆಲ್ಲ ಇತ್ತು ಕೂಡ ಅಂಥೇಳಿ ಕೋಪದಲ್ಲಿ ಏನೆಲ್ಲ ಬೈಯೋದು. ಪುರುಷರು ಅಷ್ಟೇ, ಹೆಂಡ್ತರನ್ನ ಬೈಯೋದು ಅಥವಾ ತಾಯಿಯಂದಿರು ಮಕ್ಕಳನ್ನ ಬೈದಿದ್ದಿಲ್ಲ, ಎಷ್ಟು ಅಪರಾಧ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಏನು ಹೇಳಿಲ್ಲ. ಕೋಪದಲ್ಲಿ ಇಲ್ಲಿ ಗಂಟೆ ಗೊತ್ತಿದ್ದನೇ ಕೇಳ್ಕೊಂಡು ತೆಗೆದೇ 2-3 ಕಪ್ಪಲು ಕೊಟ್ಬಿಟ್ಲಂತೆ ಯಾರಿಗೆ, ಮಗಳಿಗೆ. ಅವಳಿಗೆ ಭಯ ಆಗ್ಬಿಡ್ತು, ವಾಪಸ್ ಬಂದ್ಬಿಟ್ಲು, ಓಡ್ ಬಂದ್ಬಿಟ್ಟು ಏನು ಮಾಡ್ದಂತೆ, ಗುರುಗಳು ಹಂಗೆ ಕೂತಿರು ಪಾಪ ಮುಗ್ದರು. ಓಡ್ ಬಂದ್ಬಿಟ್ಟು ತೆಗೆದೇ ಕಪಾಲ್ಕ 3 ಕೊಟ್ಲಂತೆ ಗುರುಗಳು. ಯಾಕಂದ್ರೆ ಯಾಕಮ್ಮ ಅಂದಾಗ ಅದೇ ನೀವು ಸಾಷ್ಟಾಂಗ ಹಾಕಿ ಅಂದ್ರಲ್ಲ ಬುದ್ಧಿ, ನಾನು ಕೇಳಿದೆ, ನಮ್ಮ ಅಮ್ಮನ ಕೇಳೋಕ್ಕೆ ಹೋಗಿದ್ದೆ, ನಮ್ಮಮ್ಮ ನನಗೆ ಕೊಟ್ಟರು, ಇದೇ ಸಾಷ್ಟಾಂಗ ಅಂದ್ಬಿಟ್ಟು ನಾನು ನಿಮಗೆ ಕೊಟ್ಟೆ. ಏನಾಗುತ್ತೆ ಅಂದರೆ ನಮ್ಮ ಜೀವನ ಎಲ್ಲ ಸಂಸ್ಕಾರ ಇದ್ದಾನೆ. ಅಂದರೆ ಇದೊಂದು ಉದಾಹರಣೆ ಇಟ್ಕೊಂಡು ನೀವೆಲ್ಲಕ್ಕೂ ಕೂಡ ಇದನ್ನು ಅಳವಡಿಸ್ಕೋಬೋದು. ಹಾಗಾಗಿ ಇಷ್ಟೆಲ್ಲ ಕಥೆಗಳು ಆಗ್ತವೆ. ಇದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಇಂಥ ಅವಘಡ ಆಗುತ್ತೆ. ಆವಾಗ ಆ ಗುರುಗಳಿಗೆ ಹೊಡೆದಂಥ ಪಾಪ ಯಾರಿಗೆ ಬರ್ತದೆ, ಆ ಮಗು ಬರಲ್ಲ ಕಡ್ಡಾಯವಾಗಿ, ಆ ಮಗುವಿನ ತಾಯಿ ಬರ್ತದೆ. ಹಾಗೆ ಇಷ್ಟೆಲ್ಲ ಕೂಡ ಆಗ್ತಕ್ಕಂಥದ್ದು. ನೀವು ಕೂತಿರೋದು ಭಾಳ ಸಂತೋಷ. ಅದರಲ್ಲೂ ಕೂಡ ಎಲ್ಲ ಭಸ್ಮವನ್ನು ಹಾಕೊಂಡು ನಮ್ಮ ನಾಗರಾಜರು ಒಂದು ವಿಶೇಷವಾಗಿ ಮಾಡಿದ್ದಾರೆ. ಒಬ್ಬ ಹೆಣ್ಣು ಮಗಳ ಕೈಲಿ ಕೊಟ್ಟು ನಿಮಗೆಲ್ಲ ಭಸ್ಮ ಹಾಕೊಳ್ಳೋಂಥದ್ದು ಮಾಡಿದ್ದಾರೆ. ಆಯಿತಾ, ಭಾಳ ಸಂತೋಷ. ಬಸವಣ್ಣ ವಚನ ಇದೆ, ಆಯ್ತು. ಹಂಗೆ ಕೂಡಲ ಸಂಗನ ಶರಣ ನೊಸಲ ವಿಭೂತಿಯ ಶೃಂಗಾರ ಅಂತಕ್ಕಂಥದ್ದು ಭಾಳ ಅಚ್ಚುಕಟ್ಟಾಗಿ ನಿಮ್ಗೆ ನಡೆಸ್ತಾ ಇದ್ದಾರೆ. ಸಮಯ ಆಗಿದೆ, ಬರೀ ಮಾತಿದ್ರೆ ಆಗಲ್ಲ. ಅವ್ರ ಕೆಳಗಡೆ ಪ್ರಸಾದ ಸಿದ್ಧವಾಗಿದೆ, ಜ್ಞಾನ ಪ್ರಸಾದನೂ ಆಗಬೇಕು, ಉದರ ಪ್ರಸಾದನೂ ಆಗಬೇಕು ಅಂತ ಹೇಳ್ತಾ, ಇಷ್ಟೊತ್ತು ಭಾಳ ಅಚ್ಚುಕಟ್ಟಾಗಿ ನೀವೆಲ್ಲ ಎಷ್ಟೊಂದು ಸಮಾಧಾನಕರವಾಗಿ ಚೇರ್ ಸದ್ದು ಮಾಡದೆ ಕೂಸಿದಾರಲ್ಲ, ಅದಕ್ಕೆ ನಿಮಗೆ ಇನ್ನೂ ಒಂದು ದೊಡ್ಡ ವಿಶೇಷವಾದಂಥ ನಿಮ್ಮನ್ನು ಹೇಳ್ತಾ, ಇಲ್ಲಿರ್ತಕ್ಕಂಥ ನಾಗರಾಜ್ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿ ಕರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ನಿಮಗೆಲ್ಲ ವಂದಿಸ್ತಾ, ಆ ಬಸವಾದ ಶರಣರು ಮುಂದಿನ ತಿಂಗಳು ಬೇಗ ಬರುವಂಥ ಬುದ್ಧಿಯನ್ನು ನಿಮ್ಗೆ ಕೊಟ್ಟು ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತುಗಳು. ವಾಗದಿದ್ದರೆ ಮನಸ್ಸು ಯಾರು ತಿದ್ದಿದ್ದಾರೇನೋ, ನಿನ್ನ ನೀನರಿಯಲಿಕ್ಕೆ ನಿನ್ನರಿವೆ ಗುರು. ಇಳೆಯಿಂದ ಜಲವೆದ್ದು ಆವಿಯಾದರೆ ಮುಗಿಲು, ನಿನ್ನರಿವೆ ಗುರು ಮುದ್ದುರ. ನಿಜವಾಗಿಯೂ ಕೂಡ ಪರಮ ಪೂಜ್ಯರ ಅರಿವಿನ ಬೆಳಕು ನಮ್ಮ ಅಂತರಂಗದಲ್ಲಿ ಬೆಳಗಬೇಕು, ಅಂತರಂಗವನ್ನು ತಲುಪಬೇಕು. ಹಾಗಾಗಿ ಅಂಥ ಒಂದು ಆಧ್ಯಾತ್ಮಿಕ ಒಳವನ್ನು ನೀಡಿದಂಥ ಪರಮ ಪೂಜ್ಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸ್ತಾ, ಆಜ್ಞೆಯರೇ, ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಅತ್ಯಂತ